ಸ್ಟೋರಿ ವರ್ಲ್ಡ್ ಅನ್ನೋ ಚಾನೆಲ್ಗೆ ಸ್ವಾಗತ. ತಮ್ಮನ್ನು ಸಮಾಧಾನ ಮಾಡಲು ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಹೇಳಿದ ಮಾತನ್ನು ಕೇಳಿ ಗೋಪಿಯರಿಗೆ ಬಹಳ ಸಂತೋಷವಾಯಿತು. ಅವನ ಮಾತನ್ನು ಕೇಳಿ ಮಾತ್ರವಲ್ಲ, ದೇವೋತ್ತಮ ಪರಮಪುರುಷನ ಕೈಕಾಲುಗಳು ಮುಟ್ಟಿ ವಿರಹ ವೇದಗಳನ್ನು ಕಳೆದುಕೊಂಡರು. ನಂತರ ದೇವೋತ್ತಮ ಪರಮಪುರುಷನು ತನ್ನ ರಾಸ ನೃತ್ಯವನ್ನು ಪ್ರಾರಂಭಿಸಿದರು. ಅಡಿಗೆರ ಮಧ್ಯೆ ಒಬ್ಬ ಪುರುಷ ನರ್ತಿಸಿದಾಗ ಅದಕ್ಕೆ ರಾಸ ನೃತ್ಯ ಎಂದ ಹೆಸರು. ಮೂರು ಲೋಕಗಳಲ್ಲಿಯೂ ಅತ್ಯಂತ ಲಾವಣ್ಯವತಿಯಾದ ಮತ್ತು ಭಾಗ್ಯಶಾಲಿಗಳಾದ ಹುಡುಗಿಯರ ಮಧ್ಯೆ ಕೃಷ್ಣನು ನರ್ತಿಸಲು ಪ್ರಾರಂಭಿಸಿದನು. ಅವನಿಂದ ಅಷ್ಟೊಂದು ಆಕರ್ಷಿತರಾಗಿದ್ದ ಬೃಂದಾವನದ ಗೋಪಿಯರು ಅವನೊಡನೆ ಕೈಯಲ್ಲಿ ಕೈ ಹಿಡಿದು ನೃತ್ಯ ಮಾಡಿದರು. ಕೃಷ್ಣನು ಗೋಪಿಯರ ಭುಜದ ಮೇಲೆ ಕೈಯನ್ನಿಟ್ಟು ಅವರೊಡನೆ ನರ್ತಿಸಲು ಪ್ರಾರಂಭಿಸಿದನು. ಕೃಷ್ಣನು ಯೋಗದ ವಿಸ್ತರಣೆಯನ್ನು ಗೋಪಿಯರು ಕಾಣಲಿಲ್ಲ, ಏಕೆಂದರೆ ಪ್ರತಿಯೊಬ್ಬ ಗೋಪಿಯರು ಕೃಷ್ಣನು ಒಬ್ಬನೇ ಆಗಿ ಕಾಣಿಸಿಕೊಂಡನು. ಕೃಷ್ಣನು ತನ್ನೊಬ್ಬಳೊಂದಿಗೆ ಮಾತ್ರ ನೃತ್ಯ ಮಾಡುತ್ತಿದ್ದಾನೆ ಎಂದು ಪ್ರತಿಯೊಬ್ಬರು ಗೋಪಿಯರು ಭಾವಿಸಿಕೊಂಡರು. ಗೋಪಿಯರೊಂದಿಗೆ ಮಾಡುವ ಅದ್ಭುತ ನೃತ್ಯವನ್ನು ಕಾಣಲು ಬಯಸಿದ ಸ್ವರ್ಗ ಲೋಕದ ನಿವಾಸಿಗಳು ಗಂಧರ್ವರು ಕಿನ್ನರು ಹಾಡಲು ಪ್ರಾರಂಭಿಸಿದರು. ಗಂಧರ್ವರು ತಮ್ಮ ಪತಿ ಪತ್ನಿಯರ ಹೂಮಳೆಗಳನ್ನು ಎರೆಯಲು ಪ್ರಾರಂಭಿಸಿದರು. ಗೋಪಿಯರು ಕೃಷ್ಣನು ಒಟ್ಟಿಗೆ ನೃತ್ಯ ಮಾಡುತ್ತಿದ್ದಾಗ ಅವರ ಗೆಜ್ಜೆಗಳು ಮತ್ತು ಬಳೆಗಳ ನಿನಾದದಿಂದ ಬಹು ಆನಂದಕರವಾದ ಇಂಪಾದ ಸಂಗೀತವೇ ಕೇಳುತ್ತಿತ್ತು. ವರತ್ನ ಖಚಿತವಾಗಿ ಬಂಗಾರದ ಸರದ ಮಧ್ಯೆ ಹೊಳೆಯುವ ಹಸಿರು ಛಾಯೆ ನೀಲನಿಯಂತೆ ಕೃಷ್ಣನು ಕಾಣುತ್ತಿದ್ದನು. ಕೃಷ್ಣನು ಗೋಪಿಯರಿಗೂ ನೃತ್ಯ ಮಾಡುತ್ತಿದ್ದಾಗ ಅಸಾಧಾರಣ ದೇಹ ಲಕ್ಷಣಗಳು ಕಂಡವು. ಕೃಷ್ಣನೊಳಗೆ ಇನ್ನೂ ಹೆಚ್ಚಾಗಿ ರಾಸ ನೃತ್ಯ ಮಾಡಬೇಕೆಂಬ ಗೋಪಿಯರ ಬಯಕೆಯಿಂದ ಅವರ ಕೊರಳುಗಳಿಗೆ ಕೆಂಪು ಛಾಯೆ ಬಂದಿತ್ತು. ಅವರನ್ನು ತೃಪ್ತಿಗೊಳಿಸಲು ಕೃಷ್ಣನು ಅವರ ಸಂಗೀತಕ್ಕೆ ತಾಳ ಹಾಕಲು ಪ್ರಾರಂಭಿಸಿದನು. ವಾಸ್ತವವಾಗಿ ಇಡೀ ಪ್ರಪಂಚವೇ ಕೃಷ್ಣ ಗಾನದಿಂದ ತುಂಬಿ ಹೋಗಿತ್ತು. ಆದರೆ ಬೇರೆ ಬೇರೆ ಬಗೆಯ ಜೀವಿಗಳು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮೆಚ್ಚಿಕೊಳ್ಳುತ್ತಾರೆ. ಪ್ರತಿಯೊಬ್ಬರು ಕೃಷ್ಣನ ನರ್ತನವನ್ನು ಅನುಕರಿಸಲು ಪ್ರಯತ್ನಿಸುತ್ತಾರೆ. ಗೋಪಿಯರಲ್ಲಿ ಕೆಲವರು ನೃತ್ಯ ಮತ್ತು ದೇಹದ ಚಲನೆಯಿಂದ ಆಯಾಸಗೊಂಡಾಗ ಅವರು ತಮ್ಮ ಕೈಗಳನ್ನು ಕೃಷ್ಣನ ಭುಜದ ಮೇಲೆ ಇರಿಸಿದರು. ಆಗ ಅವರ ಕೂದಲು ಬಿಚ್ಚಿ ಹೂಗಳು ನೆಲಕ್ಕೆ ಬಿದ್ದವು. ಅವರು ಕೃಷ್ಣನ ಭುಜದ ಮೇಲೆ ಕೈಯನ್ನಿಟ್ಟಾಗ ತಾವರೆ ಇತರೆ ಸುಗಂಧ ಪುಷ್ಪಗಳು ಶ್ರೀಗಂಧಗಳಿಂದ ಅವನ ದೇಹದಿಂದ ಹೊರಹೊಮ್ಮುತ್ತಿದ್ದವು. ವಾಸನೆ ಅವರ ಮನಸೋತರು. ಅವರಲ್ಲಿ ಆಕರ್ಷಣೆ ತುಂಬಿ ಹೋಯಿತು. ಅವರು ಒಬ್ಬರನ್ನೊಬ್ಬರು ಪ್ರಾರಂಭಿಸಿದರು. ಗೋಪಿಯರಲ್ಲಿ ಬಹುಮಂದಿ ಹಿಂದಿನ ಜನ್ಮದಲ್ಲಿ ಮಹಾಸಾಧುಗಳಾಗಿದ್ದರು, ವೇದಗಳಲ್ಲಿ ಪಾರಂಗತರಾಗಿದ್ದರು. ಶ್ರೀಕೃಷ್ಣ ಶ್ರೀರಾಮಚಂದ್ರನಾಗಿ ಅವತರಿಸಿದಾಗ ಅವರು ಅವರೊಡನೆ ಸುಖಿಸಲು ಬಯಸಿದ್ದರು. ತಾನು ಕೃಷ್ಣನಾಗಿ ಹುಟ್ಟಿದಾಗ ಅವರ ಆಸೆಗಳು ಫಲಿಸುತ್ತದೆ ಎಂದು ರಾಮಚಂದ್ರನು ಅವರಿಗೆ ವರವನ್ನು ಕೊಟ್ಟನು. ಆದ್ದರಿಂದ ಶ್ರೀಕೃಷ್ಣ ಅವತಾರದಲ್ಲಿ ಅವರೊಡನೆ ಸುಖಿಸಬೇಕೆಂಬ ಗೋಪಿಯರ ಹಂಬಲವು ಬಹುಕಾಲದ್ದು. ಆದ್ದರಿಂದ ಅವರು ಶ್ರೀಕೃಷ್ಣ ತಮ್ಮ ಗಂಡನಾಗಬೇಕೆಂಬ ಕಾಮದೇವಿಯ ಬಳಿ ಸಾರಿದ್ದರು. ಕೃಷ್ಣನು ಪರಮಾಧಿಕಾರಿಯನ್ನು ಅವನು ಭೌತಿಕ ಜಗತ್ತಿನ ನಿಯಮಗಳು ನಿಬಂಧನೆಗಳು ಬದ್ಧನಲ್ಲ ಎಂಬುದು ತೋರಿಸಿಕೊಡುವ ಹಲವಾರು ಸನ್ನಿವೇಶಗಳಿಗೆ ವಿಶೇಷ ಸಂದರ್ಭಗಳಲ್ಲಿ ಭಕ್ತರಿಗೆ ಕೃಪೆ ಮಾಡಲು ಅವನು ತನ್ನ ಇಚ್ಛೆಯಂತೆ ನಡೆಯುತ್ತಾನೆ. ಇದು ಅವನಿಗೆ ಮಾತ್ರ ಸಾಧ್ಯ, ಏಕೆಂದರೆ ಅವನು ಪರಮ ನಿಯಂತ್ರಕನ. ಸಾಮಾನ್ಯವಾಗಿ ಜನರಿಗೆ ಭಗವದ್ಗೀತೆಯಲ್ಲಿ ಕೃಷ್ಣನು ಮಾಡಿದ ಉಪದೇಶವನ್ನು ಅನುಕರಿಸಬೇಕು. ರಾಸ ನೃತ್ಯದಲ್ಲಿ ಕೃಷ್ಣನು ಅನುಕರಿಸುವ ಯೋಜನೆಯನ್ನೇ ಮಾಡಬಾರದು. ಗೋವರ್ಧನಗಿರಿಯನ್ನು ಕೃಷ್ಣನು ಎತ್ತಿದ್ದು, ಪೂತನಿಯಂಥ ಮಹಾರಾಕ್ಷಸಿಯನ್ನು ಕೊಂದಿದ್ದು ಇವೆಲ್ಲ ಸ್ಪಷ್ಟವಾಗಿ ಅಸಾಧಾರಣ ಕಾರ್ಯಗಳು. ಹಾಗೆ ರಾಸನೃತ್ಯವು ಅಸಾಧಾರಣ ಸಂಗತಿ. ಇದನ್ನು ಯಾವ ಸಾಮಾನ್ಯ ಮನುಷ್ಯನು ಅನುಕರಿಸಲು ಸಾಧ್ಯವಿಲ್ಲ. ಅರ್ಜುನನಂತ ತನ್ನ ವೃತ್ತಿ ಕರ್ತವ್ಯಗಳು ನಿರತರಾದರೂ ಕೃಷ್ಣನಿಗೆ ಒಪ್ಪಿಗೆಯಾಗುವಂತೆ ತನ್ನ ಕರ್ತವ್ಯವನ್ನು ಮಾಡಬೇಕು. ಆತನ ಕೈಯಲ್ಲೇ ಇದೆ. ಅರ್ಜುನನ ಯೋಧ ತನ್ನ ತೃಪ್ತಿಗಾಗಿ ಅವನು ಯುದ್ಧ ಮಾಡಬೇಕು. ಕೃಷ್ಣನು ಬಯಸಿದ ಯುದ್ಧ ಮಾಡಲು ಅರ್ಜುನಿಗೆ ಇಷ್ಟವಿಲ್ಲದಿದ್ದರೂ ಅನಂತರ ಒಪ್ಪಿಕೊಂಡ. ಸಾಮಾನ್ಯ ಜನರು ತಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಕೃಷ್ಣನೊಡನೆ ನೃತ್ಯ ಮಾಡಿದ ಗೋಪಿಯರೆಲ್ಲ ತಮ್ಮ ಭೌತಿಕ ಶರೀರಗಳಿರಲಿಲ್ಲ. ಅವರು ತಮ್ಮ ಆಧ್ಯಾತ್ಮಿಕ ಶರೀರದಲ್ಲಿ ಕೃಷ್ಣನೊಡನೆ ನೃತ್ಯ ಮಾಡಿದರು. ಅವರ ಗಂಡಂದಿರೆಲ್ಲ ತಮ್ಮ ಹೆಂಡತಿಯರು ತಮ್ಮ ಪಕ್ಕಲ್ಲೇ ನಿದ್ರಿಸುತ್ತಿದ್ದಾರೆ ಎಂದು ಭಾವಿಸಿದ್ದರು. ಗೋಪಿಯರ ಗಂಡಂದಿರು ಎನಿಸಿಕೊಂಡವರು ಆಗಲೇ ಕೃಷ್ಣನ ಬಹಿರಂಗ ಶಕ್ತಿಯ ಮೋಹಪರವಶರಾಗಿದ್ದರು. ಈ ಶಕ್ತಿ ಕಾರಣದಿಂದಲೇ ತಮ್ಮ ಪತ್ನಿಯೊಡನೆ ಕೃಷ್ಣನು ನೃತ್ಯ ಮಾಡಲು ಹೋಗಿದ್ದಾರೆ ಎನ್ನುವುದು ಅವರಿಗೆ ತಿಳಿಯಲಿಲ್ಲ. ಹಾಗಿದ್ದ ಮೇಲೆ ಕೃಷ್ಣನು ಪರರ ಪತ್ನಿಯರೊಂದಿಗೆ ನೃತ್ಯ ಮಾಡಿದ ಎನ್ನುವುದಕ್ಕೆ ಆಧಾರವೇನು? ಗೋಪಿಯರು ಗಂಡಂದಿರಿಗೆ ಸೇರಿದ ದೇಹಗಳು ಹಾಸಿಗೆಯಲ್ಲಿ ಮಲಗಿದ್ದವು, ಆದರೆ ಕೃಷ್ಣನ ಭಾಗವಾಗಿದ್ದ ಆಧ್ಯಾತ್ಮಿಕ ಅಂಶಗಳು ಅವನೊಡನೆ ನೃತ್ಯ ಮಾಡುತ್ತಿದ್ದವು. ಕೃಷ್ಣನು ಪರಮಪುರುಷ, ಸಂಪೂರ್ಣ ಆತ್ಮ ಮತ್ತು ಅವನು ಗೋಪಿಯರ
ಆಧ್ಯಾತ್ಮಿಕ ಶರೀರದೊಂದಿಗೆ ನೃತ್ಯ ಮಾಡಿದ. ಆದುದರಿಂದ ಕೃಷ್ಣನು ಅಪೇಕ್ಷೆ ಮಾಡಲು ಯಾವ ಕಾರಣವೂ ಇಲ್ಲ. ರಾಸ ನೃತ್ಯವು ಮುಗಿದ ನಂತರ ಬ್ರಾಹ್ಮಿ ಮುಹೂರ್ತವು ಸೂರ್ಯೋದಯಕ್ಕಿಂತ ಸುಮಾರು 1.5 ಗಂಟೆಗಳ ಕಾಲ ಮುಂಚಿತವಾಗಿರುತ್ತದೆ. ಯಾರೇ ಆಗಲಿ ಆ ಹೊತ್ತಿನಲ್ಲಿ ಎದ್ದು ಪ್ರಾತಃವಿಧಿಗಳನ್ನು ಮುಗಿಸಿ ಮಂಗಳಾರತಿಗಳನ್ನು ಮಾಡಿ ಹರೇ ಕೃಷ್ಣ ಮಂತ್ರವನ್ನು ಸಂಕೀರ್ತನ ಮಾಡಿ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಬೇಕು. ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಇದು ಬಹಳ ಅನುಕೂಲವಾಗಿದೆ. ಈ ಶುಭ ಗಳಿಗೆಯು ಬಂದಾಗ ಕೃಷ್ಣನು ಗೋಪಿಯರಿಗೆ ಹೋಗುವಂತೆ ಹೇಳಿದನು. ಅವನು ಸಹವಾಸವನ್ನು ಬಿಟ್ಟು ಹೋಗಲು ಅವರಿಗೆ ಇಷ್ಟವಿಲ್ಲದಿದ್ದರೂ ಅವರು ಅವನಿಗೆ ವಿಧೇಯವಾಗಿದ್ದರು ಮತ್ತು ಅವನ ಪ್ರಿಯರಾಗಿದ್ದರು. ಮನೆಗೆ ಹೋಗುವಂತೆ ಕೃಷ್ಣನು ಅವರಿಗೆ ಹೇಳುತ್ತಲೇ ಅವರು ಮನೆಗೆ ಹೊರಟು ಹೋದರು. ಹೀಗೆ ಶ್ರೀಕೃಷ್ಣ ಅವರು ಗೋಪಿಯರೊಡನೆ ರಾಸ ನೃತ್ಯ ಮಾಡಿದರು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.